ಕಲಿಕಾ ಬಲವರ್ಧನೆ ಪ್ರಥಮ ಭಾಷೆ ಕನ್ನಡ 4ನೇ ತರಗತಿ ಕಲಿಕಾ ಫಲ 1 ಚಟುವಟಿಕೆ 2 ಚಿತ್ರ ನೋಡಿ ಕತೆ ಹೇಳೋಣ. ಚಿತ್ರಕಥೆಯನ್ನು ಸರಿಯಾಗಿ ಜೋಡಿಸಿ ಕ್ರಮ ಸಂಖ್ಯೆ ನೀಡು. ತರಗತಿಯಲ್ಲಿ ಸಹಪಾಠಿಗೆ ಹೇಳು. ಮೊದಲನೆಯ ಚಿತ್ರ, ಎರಡನೆಯ ಚಿತ್ರ, ಮೂರನೆಯ ಚಿತ್ರ, 4ನೆಯ ಚಿತ್ರ. ಚಟುವಟಿಕೆ 3 ಕಥೆಯನ್ನು ಪೂರ್ಣಗೊಳಿಸೋಣ. ಉದಾಹರಣೆ: ಒಂದು ದಿನ ರಾಮು ಮತ್ತು ಮೇರಿ ಶಾಲೆಗೆ ಬರುತ್ತಿರುವಾಗ ಹಸುವೊಂದು ತೋಟದ ಬೇಲಿಯ ನಡುವೆ ಸಿಲುಕಿಕೊಂಡು ಒದ್ದಾಡುತ್ತಿತ್ತು. ರಾಮು ಮತ್ತು ಮೇರಿ ಹಸುವಿನ ಬಳಿಗೆ ಹೋಗಿ ಬೇಲಿಗೆ ನಡುವೆ ಸಿಕ್ಕಿದ ಹಸುವನ್ನು ಕಾಪಾಡಿದರು. ಈ ಕಥೆಗೊಂದು ಸೂಕ್ತ ಶೀರ್ಷಿಕೆ ನೀಡು. ಬೇಲಿಯಲ್ಲಿ ಸಿಕ್ಕ ಹಸು. ಚಟುವಟಿಕೆ 4 ಹೊಸ ಕಥೆ ನಾನು ಕಟ್ಟಬಲ್ಲೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಈ ಗಾದೆ ಮಾತಿಗೆ ನಿನ್ನ ಅನುಭವವನ್ನಾಧರಿಸಿ ಕಥೆಯೊಂದನ್ನು ಕಟ್ಟು. ಕಥೆ ಬರೆದು ಶೀರ್ಷಿಕೆ ನೀಡು. ಬರೆದ ಕಥೆಯನ್ನು ನಿನ್ನ ಗೆಳೆಯರೊಂದಿಗೆ ಹಂಚಿಕೋ. ಮೊದಲನೇ ಕಥೆ: ಒಂದು ಮರ ಬೆಳೆಸಲು 1 ವರ್ಷ ಬೇಕು, ಆದರೆ ಅದನ್ನು ಬೀಳಿಸಲು 1 ನಿಮಿಷ ಸಾಕು. ಎರಡನೆಯದು: ಒಂದು ಮನೆ ಕಟ್ಟಲು 1 ವರ್ಷ ಬೇಕು, ಆದರೆ ಅದನ್ನು ಕೆಡವಲು 1 ನಿಮಿಷ ಸಾಕು. ಚಟುವಟಿಕೆ 5 ಸಂಭಾಷಣೆ ಕೇಳೋಣ, ಪದ ಪತ್ತೆ ಹಚ್ಚೋಣ. ಶಾಲು: ಹಾ ಸಿಕ್ತು. ಅವ್ವ ಅವ್ವ ಏನ್ ಚಂದದ ನೋಡ ಈ ಪಾತರಗಿತ್ತಿ. ಅವ್ವ ಎಲ್ಲಿದಿ ಬಿರ್ನೆ ಬಾರವ್ವ. ಅವ್ವ: ಏ ಶಾಲು, ಪಾಠ ಓದು ಅಂದ್ರ ಏನ್ ಮಾಡ್ತಿದ್ದಿ. ಒಂದು ಜಾಗದ್ಯಾಗ ಈಕೆನ ಹಿಡಿದ ಇಡೋದು ಆಗವಲ್ತು. ಶಾಲು: ಅವ್ವ ಈ ಪಾತರಗಿತ್ತಿನ ನೋಡ ಎಷ್ಟು ಚಂದದ. ಅವ್ವ: ಪಾತರಗಿತ್ತಿನ ಹಿಡಿದ್ಯಾ, ಸದಾ ಗಿಡದಾಗ ಇರ್ತಿ ನೀನು ಒಂದು ಪಾತರಗಿತ್ತಿನ ನೋಡು. ಶಾಲು: ಅವ್ವ ಇದರ ರೆಕ್ಕೆ ರೇಷ್ಮೆ ಹಂಗ ಮೃದು ಅದ ನೋಡ. ಎಷ್ಟು ಬಣ್ಣ ಅದಾವ ನೋಡು, ಹಳದಿ, ಹಸರು, ಕೆಂಪ. ಏನ್ ಚಂದದ ನೋಡ. ಅವ್ವ: ನಾನು ಪಾತರಗಿತ್ತಿನ ದಿನಾ ನೋಡ್ತೀನಿ. ಪಾತರಗಿತ್ತಿ ಅಂದ್ರನ ಚಂದ ನಿನ್ನಂಗ. ನಡಿ ಪಾಠ ಓದಮುಗ್ಸು. ಸಂಜಾತು ಅಂದ್ರ ಲಕ್ಕಿಗುಡ್ಯಾಗ ಗದ್ದಾಲ. ಅದ್ಕೆ 4 ಗಂಟೆಗ್ಯಾಲ ಹೊರಡೋಣ. ಅಲ್ಲಿಂದ ಪ್ಯಾಟೆಗ್ ಬ್ಯಾರೆ ಹೋಗ್ಬೇಕು. ನಡಿ ಸಿದ್ಧವಾಗು. ಶಾಲು: ಆತವ್ವ. ಆಡುಭಾಷೆಯ ರೂಪದಲ್ಲಿರುವ ಪದಗಳಿಗೆ ಗ್ರಾಂಥಿಕ ರೂಪದಲ್ಲಿ ಬರೆ. ಅವ್ವ ತಾಯಿ, ಏನ್ ಚಂದದ ಏನು ಚಂದ. ಎಲ್ಲಿದಿ ಎಲ್ಲಿದಿಯ. ಬಿರ್ನೆ ಬೇಗನೆ. ಬಾರವ್ವ ಬಾ ಅಮ್ಮ. ಏ ಶಾಲು ಶಿಸ್ತು ಸಿಕ್ಕಿತು. ಅಂದ್ರನ ಅಂದರೆ ಏನ್ ಮಾಡ್ತಿದ್ದಿ ಏನು ಮಾಡುತ್ತಿದ್ದೀರಿ. ಜಾಗದ್ಯಾಗ ಜಾಗದಲ್ಲಿ. ಇಡುವುದು ಆಗವಲ್ತು ಆಗೋದಿಲ್ಲ. ಹಿಡಿದ್ಯಾ ಹಿಡಿದುಕೊಂಡ. ರೇಷ್ಮೆ ಅಂದ್ರನ ಅಂದರೆ ಪ್ಯಾಟಿಗ್ ಬ್ಯಾರೆ ಪೇಟೆಗೆ ಬೇರೆ. ಓದ್ಮುಗ್ಸು ಓದಿ ಮುಗಿಸು. ಅದಕ್ಕೆ. ಚಟುವಟಿಕೆ 6 ಕವನ ಎಷ್ಟು ಚಂದ. ನೀಡಿರುವ ಕವನವನ್ನು ರಾಗವಾಗಿ ಹಾಡು. ಕವನದಲ್ಲಿ ಬಂದಿರುವ ಹಣ್ಣುಗಳ ಹೆಸರು ಬರೆ. ಹಣ್ಣು ಮಾವಿನ ಹಣ್ಣು. ಮಕ್ಕಳ ಬಾಯಿಗೆ ಬಾಳೆಹಣ್ಣು. ಹೆತ್ತವರ ಬಾಯಿಗೆ ಹಲಸಿನ ಹಣ್ಣು. ಮುದುಕರ ಬಾಯಿಗೆ ಸಪೋಟ ಹಣ್ಣು. ಕಣ್ಣು ಮುಚ್ಚು ಬಾಯಿ ಮುಚ್ಚು. ಅಕ್ಕಿ ನುಚ್ಚು ನೀ ಬರಿ ಹುಚ್ಚು. ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸಿನ ಹಣ್ಣು, ಸಪೋಟ ಹಣ್ಣು. ಕವನವನ್ನು ಹಾಡಿರುವೆಯಲ್ಲವೇ. ಈ ಕವನದಲ್ಲಿ ಬಂದಿರುವ ಹಣ್ಣುಗಳಲ್ಲಿ ನಿನಗೆ ಇಷ್ಟವಾದ ಹಣ್ಣಿನ ಚಿತ್ರ ಬಿಡಿಸು, ಬಣ್ಣ ಹಚ್ಚು. ಇಲ್ಲಿ ಮಾವಿನ ಹಣ್ಣನ್ನು ಬಿಡಿಸಲಾಗಿದೆ. ನಿನಗೆ ಇಷ್ಟವಾದ ಹಣ್ಣಿನ ಚಿತ್ರವನ್ನು ಬಿಡಿಸು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ